ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಾನು ವಿಡಿಯೋದಲ್ಲಿ ಮೆಂತೆ ಗಂಜಿಯನ್ನು ಮಾಡ್ತಾ ಇದ್ದೀನಿ. ಆಟಿ ಅಮಾವಾಸ್ಯೆ ಅಥವಾ ಭೀಮನ ಅಮಾವಾಸ್ಯೆ ಸ್ಪೆಷಲ್ ಆಗಿ ಇದನ್ನು ಮಾಡ್ತಾರೆ. ಸೊ ಇದಕ್ಕೆ ಹಿಂದಿನ ಪುರಾತನ ಕಾಲದಲ್ಲಿ ಪ್ರಸಿದ್ಧವಾದ ಕಟ್ಟು ನಿಯಮಗಳು ಅನ್ನೋದಿದೆ. ಸೊ ಇದು ಯಾವುದು ಅಂತ ಸ್ವಲ್ಪ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆಟಿ ತಿಂಗಳಿನಲ್ಲಿ ಫಸಲು ಕೊಯ್ಲಿಗೆ ಬರುವುದಿಲ್ಲ. ಸೊ ಇಲ್ಲಿ ಜೋರಾಗಿ ಬರುವ ಮಳೆಯ ಕಾರಣದಿಂದಾಗಿ ಆರೋಗ್ಯದಲ್ಲಿ ಸಮಸ್ಯೆಗಳು ಜಾಸ್ತಿಯಾಗಿ ಕಾಣುತ್ತದೆ. ಸೊ ಆ ಕಾರಣಕ್ಕೋಸ್ಕರ ಇಲ್ಲಿ ಆಟಿ ತಿಂಗಳಲ್ಲಿ ಕಷಾಯ ಕುಡಿಯುವ ಪದ್ಧತಿಯನ್ನು ಹಿಂದಿನ ಕಾಲದವರು ಪೂರ್ವಜರು ತರ್ತಾರೆ. ಈ ದಿನದಂದು ಆಲೆ ಮರದಲ್ಲಿ ಔಷಧೀಯ ಗುಣವು ಜಾಸ್ತಿ ಪ್ರಮಾಣದಲ್ಲಿ ಇರುವುದರಿಂದ ಇದನ್ನು ಈ ದಿನದಲ್ಲಿ ಕಷಾಯ ಮಾಡಿ ಸೇವಿಸುವಂಥದ್ದು. ಆಟಿ ಅಮಾವಾಸ್ಯೆಯ ದಿನ ಮಾತ್ರ ಇದರ ಕಷಾಯವನ್ನು ಸೇವಿಸುವಂಥದ್ದು, ಬೇರೆ ದಿನಗಳಲ್ಲಿ ಇದನ್ನು ಸೇವಿಸುವ ಹಾಗಿಲ್ಲ. ಹಾಗೆ ಇದನ್ನು ಹಿಂದಿನ ದಿನವೇ ಈ ಮರವನ್ನು ನಾವು ಗುರುತು ಮಾಡಿಟ್ಕೊಂಡು ಮಾರನೇ ದಿನ ಸೂರ್ಯಾಸ್ತ ಆದ ಕೂಡಲೇ ಬೆಳಗಿನ ಜಾವ ಬೇಗ ಹೋಗಿ ಅದನ್ನು ಕಲ್ಲಿನ ಸಹಾಯದಿಂದ ಜಜ್ಜಿ ಅದರ ತೊಗಟೆಯನ್ನು ತೆಗೆದುಕೊಂಡು ಮನೆಗೆ ಹೋಗುತ್ತಾರೆ. ಬಟ್ ಹಿಂದಿನ ಕಾಲದಲ್ಲಿ ಬೆತ್ತಲೆಯಾಗಿ ಹೋಗುವಂತಹ ಪದ್ಧತಿ ಇತ್ತು. ಆದರೆ ಈಗಿನ ಕಾಲದಲ್ಲಿ ಅದನ್ನೆಲ್ಲ ಮಾಡೋದಿಲ್ಲ, ಬಟ್ಟೆ ಹಾಕ್ಕೊಂಡು ಹೋಗ್ತಾರೆ. ಆದರೆ ಇದನ್ನು ಕಲ್ಲಿನ ಸಹಾಯದಿಂದ ಮಾತ್ರ ನಾವು ಜಜ್ಜಿ ತೆಗೆಯಬೇಕಾಗ್ತದೆ. ಯಾವುದೇ ಕತ್ತಿ ಆಗಲಿ ಇನ್ಯಾವುದೇ ಆಯುಧವನ್ನು ಯೂಸ್ ಮಾಡುವ ಹಾಗಿಲ್ಲ ನಾವು. ಸೊ ಇದರ ಕಷಾಯವನ್ನು ಕುಡಿದ ನಂತರ ಇದು ತುಂಬ ಹೀಟ್, ಅಂದರೆ ತುಂಬ ಉಷ್ಣ ಇರೋದ್ರಿಂದ ನಮ್ಮ ಬಾಡಿ ಉಂಟಲ್ಲ, ನಮ್ಮ ದೇಹ ತುಂಬ ತಂಪಾಗಿ ಇರಬೇಕು ಅಂತ ಹೇಳಿ ಈ ಮೆಂತೆ ಗಂಜಿಯನ್ನು ಮಾಡುವಂಥದ್ದು. ಸೊ ಅದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನಾವು ನೋಡೋಣ. ಮೊದಲಿಗೆ ನಾನು ಮೆಂತೆಯನ್ನು ನೀರಲ್ಲಿ ನೆನೆ ಇಟ್ಟಿದ್ದೆ. ಸೊ ಅದನ್ನು ನೀರು ಸಮೇತ ನಾನಿಲ್ಲಿ ಕುಕ್ಕರಿಗೆ ಹಾಕ್ತಾ ಇದ್ದೀನಿ. ಆ ನೀರು ಹಾಕಿದ ನಂತರ ನಾನು ತೊಳೆದಿಟ್ಕೊಂಡಿರುವಂಥ ಅಕ್ಕಿ ಹಾಕ್ತಾ ಇದ್ದೀನಿ. ಎಷ್ಟು ಜನ ಇದ್ದಾರೆ ಅದನ್ನು ನೋಡಿಕೊಂಡು ನೀವು ಅಕ್ಕಿಯನ್ನು ಹಾಕೋಬೋದು. ನಾನಿಲ್ಲಿ ಸ್ವಲ್ಪನೇ ಹಾಕ್ತಿರುವಂಥದ್ದು. ಅಕ್ಕಿ ಹಾಕೊಂಡ ನಂತರ ಒಮ್ಮೆ ಚೆನ್ನಾಗಿ ಇವೆರಡನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಸ್ವಲ್ಪ ಒಟ್ಟಿಗೆ ಎಲ್ಲನೂ ಅಂದರೆ ಮೆಂತೆ ಮತ್ತು ಅಕ್ಕಿಯನ್ನು ಚೆನ್ನಾಗಿ ಸ್ವಲ್ಪ ಈ ಥರ ಮಿಕ್ಸ್ ಮಾಡಿ ಅದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕೋಣ. ನಾನಿಲ್ಲಿ 1.5 ಗ್ಲಾಸ್ನಷ್ಟು ನೀರು ಹಾಕ್ತಾ ಇದ್ದೀನಿ. 1.5 ಗ್ಲಾಸ್ನಷ್ಟು ನೀರನ್ನು ಹಾಕಿದ ನಂತರ ಮುಚ್ಚಳ ಮುಚ್ಚಿ ಈ ಥರ ಮುಚ್ಚಳ ಮುಚ್ಕೊಂಡು 3 ವಿಷಲ್ ಬರುವಷ್ಟು ನಾವು ಇದನ್ನು ಕುಗ್ಗಿಸ್ಕೋಬೇಕಾಗುತ್ತೆ. ಸೊ ಇವಾಗ ಇದು ರೆಡಿಯಾಗಿದೆ. ನೋಡ್ಬೋದು ನೀವು ಹೇಗೆ ಬಂದಿದೆ ಅಂತೇಳಿ. ನೋಡಿ, ಅನ್ನ ಉದುರಾಗಿ ನಿಮಗೆ ರೆಡಿಯಾಗಿದೆ. ಸೊ ಇವಾಗ ನಾನು ಇದನ್ನು ಒಮ್ಮೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತೇನೆ. ಮೆಂತೆ ಮತ್ತು ಅನ್ನ ಚೆನ್ನಾಗಿ ಬೆಂದಿರಬೇಕು. ಇದಾದ ನಂತರ ನಾನು ತುರ್ಕೊಂಡಿರುವಂತಹ ಬೆಲ್ಲ ಇದೆಯಲ್ಲ ಅದನ್ನು ಹಾಕ್ತೇನೆ. ಸಿಹಿ ಜಾಸ್ತಿ ಬೇಕಿದೆ ಅನ್ನೋರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನನಗೆ ಮೀಡಿಯಮ್ ಸಿಹಿ ಬೇಕಾಗಿರೋದ್ರಿಂದ ನಾನು ಸ್ವಲ್ಪ ಬೆಲ್ಲವನ್ನು ಹಾಕ್ತಾ ಇದ್ದೀನಿ. ಈ ಥರ ಸ್ವಲ್ಪ ಬೆಲ್ಲವನ್ನು ಹಾಕಿ ಇದನ್ನೊಮ್ಮೆ ಚೆನ್ನಾಗಿ ನಾನು ಬಿಸಿಯಲ್ಲಿ ಲೋ ಫ್ಲೇಮಲ್ಲಿ ಇಡ್ತಾ ಇದ್ದೀನಿ. ಇವಾಗ ನಾನು ಇದಕ್ಕೆ ತೆಗೆದಿಟ್ಕೊಂಡಿರುವಂತಹ ತೆಂಗಿನ ತುರಿದು ಹಾಲಿದೆಲ್ಲ, ತೆಳುವು ಹಾಲು 2ನೇ ಬಾರಿ ನಾವು ರುಬ್ಕೊಂಡು ಅದನ್ನು ತೆಗೆದಿರುವಂತಹ ಹಾಲನ್ನು ಇಲ್ಲಿ ನಾನು ಹಾಕ್ತಾ ಇದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ಈ ಥರ ಬೇಯಿಸ್ತಾ ಇದ್ದೀನಿ. ಇದಾದ ನಂತರ ನಾನು ಇದಕ್ಕೆ ಸ್ವಲ್ಪ ಗಟ್ಟಿ ಹಾಲು, ಅಂದರೆ ಮೊದಲಿಗೆ ನಾವು ತೆಗೆದಿರುವಂಥ ಗಟ್ಟಿ ಹಾಲು ಇದೆಯಲ್ಲ ತೆಂಗಿನಕಾಯಿದು, ಆ ಹಾಲನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ಇದನ್ನು ಹಾಕಿದ ನಂತರ ಇದನ್ನೆಲ್ಲನೂ ಚೆನ್ನಾಗಿ ಈ ಥರ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ಈ ಥರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಮ್ಮೆ ಕುದಿಸ್ಕೋಬೇಕಾಗುತ್ತೆ. ನೋಡ್ಬೋದು ನೀವು, ಅನ್ನನೂ ಚೆನ್ನಾಗಿ ಬೆಂದಿದೆ, ಮೆಂತೆನೂ ಚೆನ್ನಾಗಿ ಬೆಂದಿದೆ. ಆಮೇಲೆ ಹಾಲನ್ನು ಹಾಕಿ ಈ ಥರ ನಾವು ಚೆನ್ನಾಗಿ ಬೇಯಿಸಬೇಕು. ನೋಡಿ, ಕುದಿ ಬರ್ತಾ ಇದೆ, ಕುದಿಸಬೇಕು ಚೆನ್ನಾಗಿ ಇದನ್ನು. ಇವಾಗ ನೋಡಿ ನೀವು, ಇದು ರೆಡಿಯಾಗಿದೆ, ಅಂದರೆ ನಿಮಗೆ ಚೆನ್ನಾಗಿ ಬೆಂದಿದೆ. ತುಂಬ ಬೇಯಿಸಿದರೆ ಅಕ್ಕಿಯನ್ನು ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಅಕ್ಕಿ ತುಂಬ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡ್ಬೋದು ನೀವು, ಇವಾಗ ಇದು ರೆಡಿಯಾಗಿದೆ. ಸ್ವಲ್ಪ ನಾವು ಇದನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ. ಓಕೆ, ಸೊ ಇವಾಗ ನೋಡ್ಬೋದು ನಿಮಗೆ ಮೆಂತೆ ಗಂಜಿ ರೆಡಿಯಾಗಿದೆ. ತುಂಬ ಸಿಂಪಲ್ ಆಗಿದೆ, ತುಂಬ ಈಸಿಯಾಗಿದೆ. ಜಾಸ್ತಿ ಇದನ್ನು ನಮಗೆ ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ ಅಥವಾ ಆಟಿ ಅಮಾವಾಸ್ಯೆ ಅಂತ ಹೇಳ್ಬೋದು, ಆ ದಿನದಲ್ಲಿ ಇದನ್ನು ಮಾಡುವಂಥದ್ದು. ನಾರ್ಮಲ್ ಆಗಿ ಮಾಡ್ಬೋದು. ಅಂದರೆ ಮದುಮಗಳಿಗೆಲ್ಲ ಇದು ಜಾಸ್ತಿಯಾಗಿ ಕೊಡ್ತಾರೆ ಮನೇಲಿ ಕೂತ್ಕೊಂಡು ತಿನ್ನಲಿಕ್ಕೆಲ್ಲ. ತುಂಬ ಗ್ಲೋ ಆಗಿರಬೇಕು, ತುಂಬ ಅಂದರೆ ವೈಟ್ ಆಗಿರಬೇಕು ಅಂತ ಹೇಳಿ ಇದನ್ನು ಕೊಡ್ತಾರೆ. ಇದನ್ನು ತಿನ್ನೋದ್ರಿಂದ ನೀವು ತುಂಬ ಆಗ್ಬೋದು ಅಥವಾ ನಿಮ್ಮ ಸ್ಕಿನ್ನಲ್ಲಿ ಗ್ಲೋ ಬರುತ್ತೆ. ನೋಡಿ,
ನೋಡಿದ್ರಲ್ಲ ಫ್ರೆಂಡ್ಸ್, ಮೆಂತೆ ಗಂಜಿಯನ್ನು ಯಾವ ರೀತಿ ಈಸಿಯಾಗಿ ಮಾಡ್ಕೋಬೋದು ಮನೆಯಲ್ಲಿ ಅಂತ ಹೇಳಿ. ಸಿಂಪಲ್ ಆಗಿದೆ. ಖಾಲಿ ಎರಡು ಇಂಗ್ರೀಡಿಯೆಂಟ್ಸ್, ಒಂದು 4 ಅಂತಲೇ ಹೇಳ್ಬೋದು, 4 ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಹೇಗೆ ನಾವು ಮೆಂತೆ ಗಂಜಿಯನ್ನು ಮಾಡ್ತಾಯಿವೆ ಅಂತ ತಿಳ್ಕೊಂಡಿದ್ದೀರಾ ಅನಿಸುತ್ತೆ. ಸೊ ಇದನ್ನೊಮ್ಮೆ ಟ್ರೈ ಮಾಡಿ ಮನೆಯಲ್ಲಿ, ಯಾವಾಗ ಬೇಕಾದರೂ ಟ್ರೈ ಮಾಡ್ಬೋದು. ಚೆನ್ನಾಗಿ ಟೇಸ್ಟ್ ಇದೆ. ಬೆಳಿಗ್ಗೆನ ಒಂದು ಬ್ರೇಕ್ಫಾಸ್ಟಿಗೆ ಕೂಡ ನೀವು ಮಾಡ್ಬೋದು. ಅಷ್ಟು ಟೇಸ್ಟಿಯಾಗಿದೆ, ತುಂಬಾ ಚೆನ್ನಾಗಿದೆ. ಈಸಿ ಮಾಡಲಿಕ್ಕೂ ತುಂಬಾ ಈಸಿ, ಟೈಮೇ ತಗೊಳ್ಳೋದಿಲ್ಲ, ಅಷ್ಟು ಈಸಿಯಾಗಿದೆ. ಕುಕ್ಕರಲ್ಲಿ ಮಾಡಿದರೆ ಬಹಳ ಬೇಗನೆ ನಿಮಗೆ ಆಗುತ್ತೆ. ಸೊ ನೋಡ್ಬೋದು ನಿಮಗೆ ಹೇಗೆ ಬಂದಿದೆ ಅಂತ ಹೇಳಿ. ತಿನ್ನುವಾಗೂ ಹಾಗೆ ಟೇಸ್ಟ್ ಅಂತೂ ಸಕ್ಕತ್ತಾಗಿದೆ, ನಿಮಗೆ ಅಷ್ಟು ಚೆನ್ನಾಗಿದೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೀವೇನಾದರೂ ನನ್ನ ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೈಡಲ್ಲಿ ಬರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೂ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಈ ವಿಡಿಯೋವನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ.